ಮಂಡ್ಯದಿಂದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಲೋಕಸಭೆ ಚುನಾವಣೆಗೆ ಕಂಟೆಸ್ಟ್ ಮಾಡೋದು ಆಲ್ಮೋಸ್ಟ್ ಫಿಕ್ಸ್ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಕುಮಾರಸ್ವಾಮಿ ಅವರು ಇಳಿಯೋದು ಬಹುತೇಕ ಖಚಿತ ಆಗ್ತಾ ಇದೆ. ಮಾರ್ಚ್ 25ನೇ ತಾರೀಕು ಅಧಿಕೃತ ಘೋಷಣೆಯನ್ನ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಅಂತ ಮಾಡುವಂತಹ ಸಾಧ್ಯತೆ ಇದೆ. ಶಸ್ತ್ರಚಿಕಿತ್ಸೆ ಬಳಿಕ ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬೃಹತ್ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಅಧಿಕೃತ ಘೋಷಣೆಯಾದ ಬಳಿಕ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಧುಮುಕಲಿದ್ದಾರೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸ್ಥಳೀಯರಿಗೆ ಟಿಕೆಟ್ ಕೊಟ್ಟು ಕಚ್ಚಾಟವನ್ನು ನೋಡಿ ಒಳಪೆಟ್ಟು ತಿನ್ನೋದಕ್ಕಿಂತ ಕುಮಾರಸ್ವಾಮಿ ಅವರ ಸ್ಪರ್ಧೆ ಮಾಡಿದ್ರೆ ಕ್ಷೇತ್ರದಲ್ಲಿ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಜೆಡಿಎಸ್ನ ಕೋರ್ ಕಮಿಟಿ ಸಭೆಯಲ್ಲಿ ವ್ಯಕ್ತವಾದಂತಹ ಮಾತು. ಈ ಮಾತಿಗೆ ಮನ್ನಣೆ ಸಿಕ್ಕಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಇನ್ನೊಂದು ಕಡೆಗೆ ಬಿಜೆಪಿ ಹೈಕಮಾಂಡ್ ಕೂಡ ಇಂಥದ್ದೇ ಒಂದು ವಿಚಾರವನ್ನ ಬಯಸ್ತಾ ಇತ್ತು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹೀಗಾಗಿ ಮಂಡ್ಯದಿಂದ ಮತ್ತೊಮ್ಮೆ ಲೋಕಸಭೆ ಚುನಾವಣೆ ಅಖಾಡಕ್ಕೆ ಕುಮಾರಸ್ವಾಮಿ ಅವರು ಇಳಿತಾರಂತೆ. ಹಾಗಾದ್ರೆ ಸುಮಲತಾ ಅವರ ಕೈ ತಪ್ಪಂಗ ಆಗುತ್ತಲ್ಲ ಮಂಡ್ಯ ಕ್ಷೇತ್ರ, ಅವರ ನಡೆ ಏನು? ಅವರಿಗೇನಾದ್ರೂ ಅಕೊಮಡೇಟ್ ಮಾಡುವಂತಹ ಕೆಲಸವನ್ನ ಬಿಜೆಪಿ ಮಾಡಿದ್ಯಾ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ನೋಡ್ತಾ ಹೋಗೋಣ. ಕುಮಾರಸ್ವಾಮಿ ಅವರು ಕ್ಷೇತ್ರವನ್ನ ಘೋಷಣೆ ಮಾಡ್ತಾ ಇದ್ದ ಹಾಗೆ ರೆಬೆಲ್ ಲೇಡಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಮತ್ತಷ್ಟು ನಿಗೂಢವಾಗ್ತಾ ಇದೆ ಸುಮಲತಾ ಅಂಬರೀಶ್ ಅವರ ರಾಜಕೀಯ ನಡೆ. ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡ್ತಾರಾ? ಕಳೆದ ಬಾರಿ ತರಾನೇ, ಕಳೆದ ಬಾರಿ ಸ್ವಾಭಿಮಾನದ ಬಾವುಟ ಹಾರಿಸಿದ್ರಲ್ಲ, ಈ ಸಲ ಏನು? ಅಥವಾ ಮೈತ್ರಿ ಧರ್ಮದ ಪಾಲನೆ ಮಾಡೋದಕ್ಕೆ ಕಟ್ಟು ಬೀಳ್ಬೇಕಾಗತ್ತಾ? ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ಬ್ರೇಕ್ ಮಾಡ್ತಾ ಇದೀವಿ. ಸುಮಲತಾ ಅವರ ನಡೆ ಯಾವ ಕಡೆ, ಅವರಿಗೇನಾದ್ರೂ ಭರವಸೆಯ ಮೂಟೆಯನ್ನ ಬಿಜೆಪಿ ಕೊಟ್ಟಿದ್ಯಾ ಅನ್ನೋ ಕುತೂಹಲ ಕೂಡ ಇದೆ. ಯಾಕಂದ್ರೆ ಮೊನ್ನೆ ತನಕ ಅವ್ರು ಯಾವಾಗ ಡೆಲ್ಲಿಗೆ ಹೋಗೋ ತನಕ ಕೂಡ ಮಂಡ್ಯ ಟಿಕೆಟ್ ವಿಚಾರದಲ್ಲಿ ಪಟ್ಟು ಬಿಡ್ತಾ ಇರಲಿಲ್ಲ. ಬಟ್ ಡೆಲ್ಲಿಯ ನಂತರದ ಬೆಳವಣಿಗೆ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು. ನೀವು ನಿಶ್ಚಿಂತರಾಗಿರಿ, ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ. ಮೀಟಿಂಗ್ ಆಗುತ್ತೆ, ಅದಾದ್ಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದ್ಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ. ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬಾ ಭರವಸೆ ಹಾಗೂ ಒಳ್ಳೆಯ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ. ಸಾಕಷ್ಟು ಊಹಾಪೋಗಿ ಯಾವ ಕ್ಷೇತ್ರ ಖಾಲಿ ಇದ್ರೆ ಅದಕ್ಕೆ ನನ್ನ ಹೆಸರನ್ನ ಜೋಡಿಸೋ ಒಂದು ಇದನ್ನ ನೋಡ್ತಾ ಇದ್ದೀನಿ, ಟ್ರೆಂಡ್ನ. ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು. ನೀವು ನಿಶ್ಚಿಂತರಾಗಿರಿ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರೋಹಿತ್, ಕುಮಾರಸ್ವಾಮಿ ಅವರ ಸ್ಪರ್ಧೆಯ ಇಂಗಿತ ಕೇವಲ ಜೆಡಿಎಸ್ ನಾಯಕರದ್ದಾಗಿತ್ತ ಅಥವಾ ಬಿಜೆಪಿ ಹೈಕಮಾಂಡು ಇದನ್ನೇ ಬಯಸಿತ್ತ? ಸ್ಥಳೀಯ ನಾಯಕರಿಗೆ ಕೊಟ್ರೆ ಒಳಪೆಟ್ಟು ಬೀಳೋ ಚಾನ್ಸಸ್ ಇದೆ ಅನ್ನೋದು ಲೆಕ್ಕಾಚಾರನ? ಮತ್ತೆ ಸುಮಲತಾ ಅವರನ್ನ ಸಮಾಧಾನ ಮಾಡೋದು ಹೇಗೆ, ಅಕೊಮೊಡೇಟ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ರೈಸ್ ಆಗುತ್ತೆ ಇಲ್ಲಿ. ಖಂಡಿತ ಅಂತ ಪ್ರಾರಂಭಿಕವಾಗಿ ನಾವು ನೋಡೋದಾದ್ರೆ ಕುಮಾರಸ್ವಾಮಿ ಅವರ ಹೆಸರು ಮಂಡ್ಯದಿಂದ ಏಕೆ ಕೇಳಿ ಬರ್ತು ಅಂತ ವಿಚಾರನ ಪ್ರಸ್ತಾಪ ಮಾಡೋದಾದ್ರೆ, ಆರಂಭದಲ್ಲಿ ಪುಟ್ಟರಾಜು ಅವರಿಗೆ ಬಹುತೇಕ ಮೈತ್ರಿ ಟಿಕೆಟ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದಾದ ಬಳಿಕವಾಗಿ ಕಳೆದ 3-4 ದಿನಗಳಿಂದಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರೇ ಬರಬೇಕು ಅಥವಾ ಕುಮಾರಸ್ವಾಮಿ ಅವರೇ ಬರಬೇಕೆಂಬ ಕೂಗು ಕೇಳಿ ಬರ್ತಾ ಇತ್ತು. ಇದಾದ ಬಳಿಕವಾಗಿ ಒಂದಷ್ಟು ವಿಚಾರಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಸಹ ಕಳೆದ ಅಂದ್ರೆ ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿತ್ತು. ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಕುಮಾರಸ್ವಾಮಿ ಅವರೇ ಹೋದ್ರೆ ಒಳ್ಳೆಯದು, ಯಾಕಂದ್ರೆ ನಿಖಿಲ್ ಅವರು ಬೇಡ, ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬೇಕಾಗಿದೆ ಕೇಂದ್ರಕ್ಕೆ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ನೀಡಿರುವಂಥದ್ದು. ಇದಾದ ಬಳಿಕವಾಗಿ ಜೆಡಿಎಸ್ ನಾಯಕರು ಸಹ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಮುಂದಿನ 3-4 ವರ್ಷಗಳ ಕಾಲವಾಗಿ ವಿಧಾನಸಭಾ ಚುನಾವಣೆ ಇರುವಂಥದ್ದು, ಅಲ್ಲಿವರೆಗೂ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿ MP ಆಗಿ ಬಳಿಕವಾಗಿ ಕೇಂದ್ರದಲ್ಲಿ ಒಂದು ಉನ್ನತವಾದಂತಹ ಸ್ಥಾನಮಾನ ದೊರಕಿದ್ರೆ ಮತ್ತೆ ರಾಜ್ಯದಲ್ಲಿ ಜೆಡಿಎಸ್ನ ಕಟ್ಟೋದಕ್ಕೆ ಒಂದಷ್ಟು ಅನುಕೂಲಗಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದ ಆಲೋಚನೆಯನ್ನ ಮಾಡುವ ಮೂಲಕವಾಗಿ ಒಂದ್ ಕಡೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಸಮ್ಮತಿ ನೀಡಿದೆ. ಅದೇ ನಿಟ್ಟಿನಲ್ಲಿ ಜೆಡಿಎಸ್ನ ನಾಯಕರು ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟೋ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಲ್ಲಬೇಕು ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಸುಮಲತಾ ಅವರಿಗೆ ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಯೋಚನೆ ಮಾಡ್ತಾ ಇದೆ. ಇತ್ತ ಜೆಡಿಎಸ್ನ ನಾಯಕರು ಬಹುತೇಕ ಕುಮಾರಸ್ವಾಮಿ ಅವರೇ ಮಂಡ್ಯದ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ಇದೀಗ ಸಂಸದೆ ಸುಮಲತಾ ಅಂಬರೀಶ್ ಅವರು ಬೆಂಗಳೂರಿನಿಂದ ನಿನ್ನೆಷ್ಟೇ ದೆಹಲಿಗೆ ಹೋಗಿದ್ದಾರೆ. ಅಲ್ಲೂ ಕೂಡ ರೈಟ್ ರೋಹಿತ್.